ಆ ಸಂದರ್ಭ ಸುಟ್ಟೂರಂತ ಗ್ರಾಮ ರೇವಣ್ಣ ಸಾಹೇಬ್ರ ಹೌಸಿಂಗ್ ಮಿನಿಸ್ಟರ್, ರೇವಣ್ಣ ಅವರು ಹೌಸಿಂಗ್ ಮಿನಿಸ್ಟರ್, ರೇವಣ್ಣ ಅವರು ಹೌಸಿಂಗ್ ಮಿನಿಸ್ಟರ್ ಇದ್ದಾಗ ಆಗಿದ್ದು. ರೇವಣ್ಣರು ಇದ್ರು, ಮಂತ್ರಿ ಆಗಿದ್ರು, ಹೌಸಿಂಗ್ ಮಿನಿಸ್ಟರ್ ಆಗಿದ್ದೆ, ಇನ್ನೊಬ್ರು ಮಂತ್ರಿ ಆಗಿದ್ರು. ನಾನು ಅದೆಲ್ಲ ಹೇಳಕ್ ಹೋಗಲಿಲ್ಲ. ಹೌಸಿಂಗ್ ಮಿನಿಸ್ಟರ್ ನಾನೇ ರೇವಣ್ಣನ ಮಂತ್ರಿ, ಕಾಂಗ್ರೆಸ್ ಇದ್ದನು ಒಬ್ಬರು ಮಂತ್ರಿ ಆಗಿದ್ರು. ನಾನೇ ಹೌಸಿಂಗ್ ಮಿನಿಸ್ಟರ್ ಮಾಡಿದ್ದೀನಿ. ಆ ಘಟನೆ ಬಗ್ಗೆ ನನಗೆ ಯಾವುದೂ ಹೇಳಲಿಕ್ಕೆ ಹೋಗಲ್ಲ. ಆದರೆ ಮತ್ತೆ ಪುನಃ ಆ ಗ್ರಾಮವನ್ನು ಜೀರ್ಣೋದ್ಧಾರ ಮಾಡಿ ಪುನಃ ಕಟ್ಟಿಸಿದ್ದೀವಿ. ಆಗ ಪ್ರಕಾಶ್ ಅವರು ಕೂಡ ಶಾಸಕರಾಗಿದ್ದರು. ಇವತ್ತು ಅಲ್ಲಿ ಏನು ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಿದ್ದಾರೋ, ಹೊಸ ಗ್ರಾಮ ಕಟ್ಟಿದ್ದಾರೋ, ಅಲ್ಲೇ ಬಹಳ ದಿನ ಆಗಿದೆ. ದೇವಸ್ಥಾನ ಈಚೆಗೆ ಕಟ್ಟಿದ್ದಾರೆ. ಈಗ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ. ಅವರೇ ಇದಕ್ಕೆ ಮುಖ್ಯ ಕಾರಣ. ಅವರು ಬೆಂಗಳೂರಿಗೆ ಬಂದು ಹೆಲಿಕಾಪ್ಟರ್ ಮಾಡಿ ನನ್ನ ಕರ್ಕೊಂಡು ಬಂದಿದ್ದಾರೆ. ಅದರಿಂದ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ನಾನು ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಇದೊಂದೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ಅದರಿಂದ ತಮ್ಮನ್ನು ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು. ನಿಮ್ಗೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಸರ್ ಈಗ ಸರ್ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ ಸರ್? ಯಾವುದೇ ಕಾಶ್ಮೀರದ ವಿಚಾರದಲ್ಲಿ ತಾವು ಕೇಂದ್ರ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ? ನನಗೆ ಸ್ವಲ್ಪ ತೊಂದರೆ ಇದೆ, ಹೇಳಿ ಸರ್. ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ತಾವು ಏನ್ ಸಲಹೆ ಕೊಡ್ತೀರಿ ಸರ್? ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ. ಈ ದೇಶದ 150 ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇಂಥ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ 28 ಜನಗಳ ಹತ್ಯೆ ಮಾಡಿದ್ದು. 2 ಫಾರಿನರ್ಸು, ನಮ್ಮ ದೇಶದವರು 26 ಜನ. ನಿಷ್ಕರುಣೆಯಿಂದ ಅವ್ರನ್ನ ಹತ್ಯೆ ಮಾಡಿದಂತ ಯಾರು ಎಕ್ಸ್ಟ್ರೀಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು
ಏನೆಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಇದು ಸೂಕ್ಷ್ಮವಾದ ವಿಚಾರ. ಅದರಿಂದ ಈ ವಿಷಯದಲ್ಲಿ ಏನು ಕ್ರಮ ತೆಗೆದುಕೊಳ್ತೀರೋ ಅದಕ್ಕೆ ನಂದು ನನ್ನ ಪಕ್ಷದ್ದು ಕುಮಾರಸ್ವಾಮಿ ಮಂತ್ರಿ ಆಗಿದ್ದಾರೆ, ನಮ್ಮದು ಪೂರ್ಣ ಬೆಂಬಲ ಇದೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದೆ ಕೂಡ ಏನು ಕ್ರಮ ತೆಗೆದುಕೊಳ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ಅನ್ನೋದಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷ ಭೇದವಿಲ್ಲದೇನೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರದು ಅಂತೇಳಿ ನಾವು ಅವರಿಗೆ ಪಾಠ ಕಲಿಸಲೇಬೇಕು ಅಂತೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು, ಅವರ ಹಿಂದೆ ನಿಲ್ತಾರೆ. ಸರ್ ರಾಜ್ಯ ನಾಯಕರು ಯುದ್ಧ ಬೇಡ ಅಂತ ಹೇಳ್ತಾರೆ ಸರ್. ರಾಜ್ಯದ ನಾಯಕರು ಕಾಂಗ್ರೆಸ್ ನಾಯಕರು ಮೊದಲು ಅವರು ಕೂಡ ತಮ್ಮ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ವಲ್ಪ ಒಡಕು ಶಬ್ದ ಬಂದ್ಮೇಲೆ ಮತ್ತೆ ಪುನಃ ಅವರು ಈ ವಿಷಯದಲ್ಲಿ ಐಕ್ಯತೆಯ ಬಗ್ಗೆ ಪುನಃ ಪ್ರತಿಪಾದನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.